ಮದುವೆಯಾಗಿ ವರ್ಷ ತುಂಬುವ ಮೊದಲೇ ಪತಿಗೆ ಚಟ್ಟ ಕಟ್ಟಲಾಗಿದೆ. ಕಾರು ಕೊಡಿಸ್ತೀನಿ ಅಂತ ಕರೆಸಿ ಬಾಮೈದ ಹತ್ಯೆಯನ್ನ ಮಾಡಿದ್ದಾನೆ ಎನ್ನುವಂತ ಮಾಹಿತಿ ಇದೆ. ಹೆಂಡತಿಯ ಅಣ್ಣನಿಂದಲೇ ಕೊಲೆಯಾಗಿದ್ದಾನೆ ವಿನಯ್ ಕುಮಾರ್. ಮದುವೆಯಾಗಿ 1 ವರ್ಷ ತುಂಬುವ ಮೊದಲೇ ಪತಿಗೆ ಚಟ್ಟ ಕಟ್ಬಿಟ್ಟಿದ್ದಾನೆ. ಕಾರು ಕೊಡಿಸ್ತೀನಿ ಅಂತೇಳಿ ಕರೆಸಿ ಬಾಮೈದ ಭಾವನ ಹತ್ಯೆಯನ್ನ ಮಾಡಿದ್ದಾನೆ. ಹೆಂಡತಿಯ ಅಣ್ಣನಿಂದಲೇ ಕೊಲೆಯಾಗಿದ್ದಾನೆ ವಿನಯ್ ಕುಮಾರ್. ಚಿಕ್ಕಬಾಣಾವರದ ವಿನಯ್ ಆಂಧ್ರದ ಲೇಪಾಕ್ಷಿಯಲ್ಲಿ ಈತನನ್ನ ಮರ್ಡರ್ ಮಾಡಲಾಗಿದೆ. 11 ತಿಂಗಳ ಹಿಂದೆ ಮೇಘನಾ ಜೊತೆಗೆ ವಿನಯ್ ಕುಮಾರ್ ಮದುವೆ ಆಗಿತ್ತು. ಕಾರು ಕೊಡಿಸ್ತೀನಿ ಅಂತ ಹೆಂಡತಿ ಜೊತೆ ಹಣವನ್ನ ವಿನಯ್ ಕೇಳಿದ್ರು. ಅಲ್ಲದೆ ಇದೇ ವೇಳೆ ಪತ್ನಿ ಮೇಘನಾ ಅಣ್ಣನನ್ನ ಬಾಬಾ ವಿನಯ್ ಬೈತಾನೆ. ಇದೇ ವಿಚಾರಕ್ಕೆ ವಿನಯ್ ಕೊಲೆ ಮಾಡಲಾಗಿದೆ. ವಿನಯ್ನ ಕೊಲೆ ಮಾಡಿದ್ದು ಮೇಘನಾ ಸಹೋದರ. ಕಾರು ಕೊಡಿಸೋದಾಗಿ ಲೇಪಾಕ್ಷಿಗೆ ಕರ್ಕೊಂಡೋಗಿ ವಿನಯ್ನನ್ನ ಹತ್ಯೆ ಮಾಡಲಾಗಿದೆ. ಆರೋಪಿಯನ್ನ ನೋಡ್ತಾ ಇರ್ಬೋದು. ಬ್ಲ್ಯಾಕ್ ಶರ್ಟ್ ಹಾಕಿರುವಂಥ ವ್ಯಕ್ತಿ ವಿನಯ್ನನ್ನ ಲೇಪಾಕ್ಷಿಗೆ ಕರ್ಕೊಂಡು ಹೋಗಿ, ಅದು ಕೂಡ ಕಾರು ಕೊಡಿಸುವ ನೆಪವನ್ನು ಒಡ್ಡಿ ಆತನನ್ನ ಆಂಧ್ರ ಪ್ರದೇಶದ ಲೇಪಾಕ್ಷಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೊಲೆಯನ್ನು ಮಾಡಿರೋದು. ಇನ್ನೊಂದು ಕಡೆಯಲ್ಲಿ ವಿನಯ್ ಮತ್ತು ಮೇಘನಾ ಜೋಡಿಯನ್ನು ಕೂಡ ನೋಡ್ತಾ ಇರಬಹುದು. ಕಳೆದ 11 ತಿಂಗಳ ಹಿಂದೆ ಇವರಿಬ್ಬರಿಗೂ ಕೂಡ ಮದುವೆ ಕೂಡ ಆಗಿತ್ತು. ಸದ್ಯ ಪೊಲೀಸರು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮೃತ ವಿನಯ್ ಸದ್ಯ ಆತನನ್ನ ಮರ್ಡರ್ ಮಾಡಲಾಗಿರುವಂಥದ್ದು. ನನ್ನ ತಮ್ಮನ್ನ ಸಾಯಿಸಿದ್ದು ಮೇಘಾನೆ. ವರ್ಷ ಇನ್ನೂ ಆಗಿಲ್ಲ, ನನ್ನ ತಮ್ಮನ್ನ ಸಾಯಿಸ್ಬಿಟ್ಲಪ್ಪ. ಅವಳೇ ದುಡ್ಡಿಸ್ಕೊಬಾ ಅಂತ ಕಳಿಸ್ಬಿಟ್ಟು ಇವತ್ತು ಅಣ್ಣ ತಂಗಿ ಇಬ್ರು ಸೇರಿ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ಅವ್ರನ್ನ ಮಾತ್ರ ಬಿಡಬಾರ್ದು, ಬದುಕಿಸ್ಲೂಬಾರ್ದು. ಅವ್ರನ್ನ ಏನನ್ನ ಪರಿಹಾರ ಕೊಡ್ರಿ. ಇಂಥ ಹೆಣ್ಮಕ್ಳು ಒಬ್ಬೊಬ್ರು ಮನೆಗೆ ಹೋಗ್ಬಿಟ್ರೆ ವಂಶನೇ ನಿರ್ವಂಶ ಆಗೋಗ್ತೈತಲ್ಲಪ್ಪ. ನಮ್ಮ ಮಗನೇ ಸಾಯಿಸ್ಬಿಟ್ರು. ಎಲ್ಲರೂ ಸೇರಿ ಕಾಪಾಡ್ರಪ್ಪ. ನೀವೆಲ್ಲರೂ ಇದು ಮಾಡ್ರಿ, ಸಪೋರ್ಟ್ ಮಾಡ್ರಿ ನಮ್ಗೆ. ಇಂಥ ಅಪ್ಪ ಅಮ್ಮ ಅದಿದ್ರಿ ಬಿಟ್ರೆ ಹೆಣ್ಮಕ್ಳು ಯಾರ ಮನೇನೂ ಉದ್ಧಾರ ಮಾಡಲ್ಲಪ್ಪ. ನಮ್ಮ ಮಗನ ಇವತ್ತು ಅನಾಥವಾಗಿ ಸಾಯಿಸ್ಬಿಟ್ಟವ್ರೆ. ಹೆಂಗೆಲ್ಲ ಹೊಡೆದವ್ರಲ್ಲಪ್ಪ. ನಾವೇನ್ ಪಾಪ ಮಾಡಿದ್ವಿ? ಅವಳಿಗಿಷ್ಟ ಇದ್ರೆ ಹೋಗ್ಬಿಡ್ಬೇಕಾಗಿತ್ತು. ಹಿಂಗೆಲ್ಲ ಸಾಯಿಸ್ಬೇಕಾಗಿತ್ತ? ಬೆಂಗಳೂರಲ್ಲಿ ನಾವಿರೋದು, ಇಲ್ಲಿ ಕರ್ಕೊಬಂದು ಇಲ್ಲಿ ಹೊಡೆದು ಹೆಂಗೆಲ್ಲ ಹೊಡೆದವ್ರಲ್ಲಪ್ಪ ಅವ್ರನ್ನ. ಮಗನ ನಾವು ಒಂದ್ ಏಟ್ ಹೊಡೆದೆ ಸಾಕ್ಸಿದೀವಿ. ಅವನನ್ನ ಇವತ್ತು ಹೆಂಗೆಲ್ಲ ಹೊಡೆದವ್ರೆ. ಅವಳನ್ನ ಮಾತ್ರ ಬಿಡ್ಬೇಡ್ರಿ. ಅವಳೇ ಮಾಡ್ಸಿರೋದು. ಅವ್ರ ಅಣ್ಣಂಗೆ ಎಳೆ ಮಾಡ್ಸಿರೋದು. ಅಣ್ಣಂಗೆ ಎಳೆ ಮಾಡಿಸಿ ನಮ್ಮ ಮಗನ ಸಾಯಿಸ್ಬಿಟ್ರಪ್ಪ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದು ಕಡೆಯಲ್ಲಿ ಕಾರು ಕೊಡಿಸುವ ವಿಚಾರಕ್ಕೆ ಗಲಾಟೆ ಕೂಡ ಆಗಿತ್ತು. ಆದರೆ ತನ್ನ ಭಾವನನ್ನ ಬಾಮೈದನೆ, ಅದು ಕೂಡ ಆಂಧ್ರದ ಲೇಪಾಕ್ಷಿ ಕರ್ಕೊಂಡು ಹೋಗಿ ಕೊಲೆ ಮಾಡುವಂಥ ದ್ವೇಷ ಏನಿತ್ತು ಇಲ್ಲಿ ಅಂತೇಳಿ? ಸಂಪತ್ತೇರಿಯರ ಚಿಕ್ಕಬಾಣಾವರದ ನಿವಾಸಿಯಾಗಿರುವಂತಹ ವಿನಯ್ ಕುಮಾರ್ ಕಳೆದ 11 ತಿಂಗಳ ಹಿಂದೆ ಏನು ಆಂಧ್ರ ಪ್ರದೇಶ ಮೂಲದ ಮೇಘನಾ ಅವರ ಜೊತೆ ವಿವಾಹವಾಗಿರುತ್ತೆ. ಈಗ ಖಾಸಗಿ ಕಂಪನಿಯನ್ನು ನಡೆಸಿಕೊಂಡು ಆರ್ಥಿಕವಾಗಿ ಚೆನ್ನಾಗಿ ಕೂಡ ಇರ್ತಾರೆ. ಆದರೆ ಇತ್ತೀಚೆಗೆ ಏನು ಹೆಂಡತಿಯ ಅಣ್ಣ ಆಗಿರುವಂತಹವನು ಕೂಡ ಕಾರನ್ನು ಕೊಡಿಸ್ತೇನೆ ಅಂತ ಹೇಳಿರ್ತಾನಂತೆ. ಇದೇ ವಿಚಾರವನ್ನ ಹೆಂಡತಿ ಕೂಡ ತಿಳಿಸಿರ್ತಾಳೆ. ಆಗ ಹಣವನ್ನು ತೆಗೆದುಕೊಂಡು ಬರೋದಕ್ಕೆ ಅಂತ ಹೇಳಿ ವಿನಯ್ ಒಂದು ಸ್ನೇಹಿತನ ಬೈಕನ್ನು ತೆಗೆದುಕೊಂಡು ಏನು ಆಂಧ್ರ ಪ್ರದೇಶ ಮೂಲದ ಗಡಿ ಭಾಗಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ 2 ದಿನ ಆದರೂ ಕೂಡ ಈತನ ಸುಳಿವು ಪತ್ತೆ ಆಗಲ್ಲ. ಮನೆಯವರಿಗೂ ಕೂಡ ಆತಂಕ ಆಗುತ್ತೆ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಬೈಗೊಂಡು ಅವರು ಕೂಡ ಒಂದು ಹೆಂಡತಿ ಹತ್ರ ವಿಚಾರಿಸಿದಾಗ ಆಕೆಯು ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೊಡಲ್ಲ. ಆಗ ಹೋಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಕೂಡ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕೂಡ ಇವರು ಹುಡುಕಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಸುಳಿವು ಸಿಕ್ಕಿರಲ್ಲ. ಆದರೆ ಈತ ವಿನಯ್ ಏನಿದ್ದಾನೆ, ಈತ ಸ್ನೇಹಿತನ ಒಂದು ಬೈಕನ್ನು ತೆಗೆದುಕೊಂಡು ಹೋಗಿರ್ತಾನೆ. ಆ ಒಂದು ಬೈಕ್ಗೆ GPS ಅನ್ನು ಕೂಡ ಅಳವಡಿಸಿರ್ತಾರೆ. ಆ ಒಂದು GPS ನ ಟ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ನಾಲೆಯ ಪಕ್ಕದಲ್ಲಿ ಬೈಕ್ ಬಿದ್ದಿರೋದು ಕೂಡ ಗೊತ್ತಾಗುತ್ತೆ. ಆಗ ಅಲ್ಲಿಗೆ ಪೊಲೀಸರು ಕೂಡ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅದೇ ಒಂದು ಬೈಕ್ ಬಿದ್ದಿರುವಂತಹ ಸುಮಾರು 200 ಮೀಟರ್ಗಳ ಅಂತರದ ನಾಲೆಯಲ್ಲಿ ಕೂಡ ಒಂದು ಮೃತದೇಹ ಪತ್ತೆ ಆಗುತ್ತೆ. ಆಗ ಆ ಮೃತದೇಹವನ್ನು ಹೊರಗೆ ತೆಗೆದು ನೋಡಿದಂತಹ ವೇಳೆಯಲ್ಲಿ ಈ ವಿನಯ್ ಕುಮಾರ್ ಅಂತ ಹೇಳಿ ಗೊತ್ತಾಗುತ್ತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಒಂದು ಲೇಪಾಕ್ಷಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿ 3 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಶ್ರೇಯಸ್, ರಾಜು ಸೇರಿದಂತೆ ಮತ್ತೋರ್ವ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಈತ ಕುಡಿದ ಒಂದು ಮತ್ತಿನಲ್ಲಿ ಏನು ವಿನಯ್ ಏನಿದ್ದಾನೆ ಆತ ಹೆಂಡತಿಯ ಅಣ್ಣನಿಗೆ ಬೈದಿದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಆ ಒಂದು ಸೇಡನ್ನ ತೀರಿಸಿಕೊಳ್ಬೇಕು, ಅದೇ ಒಂದು ವಿಚಾರಕ್ಕೆ ಕೂಡ ಕೊಲೆ ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂತ. ಆದರೆ
ಅಸಲಿ ಸತ್ಯ ಏನು ಅನ್ನೋಂಥದ್ದು ತಿಳಿದು ಬರಬೇಕಾದ್ರೆ ಈ ಒಂದು ಕೊಲೆ ಕೇಸ್ನಲ್ಲಿ ಹೆಂಡತಿಯ ಪಾತ್ರ ಏನಿದೆ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕು. ಇನ್ನು ಮೃತ ವಿನಯ್ ಕುಟುಂಬಸ್ಥರು ಕೂಡ ಮಾಡ್ತಾ ಇರುವಂತಹ ಆರೋಪ ಅಂತ ಹೇಳಿದ್ರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮೇಘನಾಗೆ ಗೊತ್ತಿತ್ತು. ಆಕೆ ಅಣ್ಣನ ಜೊತೆ ಸೇರಿ ಪ್ಲಾನ್ ಅನ್ನ ಮಾಡಿ ಗಂಡನನ್ನ ಕೊಲೆ ಮಾಡಿದ್ದಾಳೆ. ಇಂತಹ ಹೆಣ್ಣು ಮಕ್ಕಳಿದ್ರೆ ಸಂಸಾರಗಳು ಸರ್ವನಾಶ ಆಗುತ್ತೆ, ಇವರಿಗೆ ಕಾನೂನು ಪ್ರಕಾರ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೇವಲ ಬೈದಿದ್ದ ಅನ್ನುವಂಥ ಒಂದೇ ವಿಚಾರಕ್ಕೆ ಕೊಲೆ ಆಯ್ತಾ ಅಥವಾ ಬೇರೆ ಏನಾದರೂ ವಿಚಾರಗಳಿದೆಯಾ ಅನ್ನೋಂಥದ್ದು ಕೂಡ ತಿಳಿದು ಬರಬೇಕು. ಕೊಲೆ ಪ್ರಕರಣದಲ್ಲಿ ಮೇಘನಳ ಕೈವಾಡ ಏನು ಅನ್ನೋಂಥದ್ದು ಕೂಡ ತಿಳಿದು ಬರಬೇಕಾಗಿರುವಂತಹದ್ದು ಸಂಪತ್. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.